ಗಾಯ್ಸ್ ನಾವಿವತ್ತು ವಿಧಾನಸೌಧದ ಮುಂದೆ ಇದ್ದೀವಿ ಗಾಯ್ಸ್. ಎಷ್ಟು ಸಗದಾಗಿ ಕಾಣ್ತಾ ಇದೆ ನೋಡಿ ಅಲ್ಲಿ ವಿಧಾನಸೌಧದ ಮುಂದೆ ಲೈಟಿಂಗ್ಸ್ ಇರೋದು. ಗಾಯ್ಸ್ ಇವತ್ತು ನೋಡ್ಬೋದು ಇಲ್ಲಿ ನೀವು ಎಷ್ಟು ಜನ ಇದ್ದಾರೆ ಅಂತ. ಇಲ್ಲಿರೋರೆಲ್ಲ ನಮ್ಮ ಕರ್ನಾಟಕದವರೆಲ್ಲ ಗಾಯ್ಸ್. ಆಲ್ಮೋಸ್ಟ್ ನಮ್ಮ ಕರ್ನಾಟಕ ಅಲ್ಲ, ಬೇರೆ ಸ್ಟೇಟಿಂದ ಜನ ಜಾಸ್ತಿ ಬಂದಿರುವಂಥದ್ದು ನೋಡಿ. ಫಾರಿನರ್ಸು ತುಂಬ ಜನ ಇದ್ದಾರೆ ಗಾಯ್ಸ್. ಇವರೆಲ್ಲ ನನ್ನ ಪ್ರಕಾರ ನಾರ್ತ್ ಈಸ್ಟ್ ಇದೆಯಲ್ಲ ಅಲ್ಲಿಂದ ಬಂದಿರೋರು ಅಂದ್ಕೊಳ್ತೀನಿ. ಸೊ ಇಲ್ಲಿ ಕರ್ನಾಟಕದವರು ಇಲ್ಲಿ ಬಂದು ತುಂಬ ಜನ ನೋಡಿ ಈ ಪ್ಲೇಸ್ ಈ ಥರ ಇದೆಯಾ ಅಂತ ನೋಡಿ ಆಲ್ರೆಡಿ ಬೆಂಗಳೂರು ವಿಧಾನಸೌಧ ನೋಡಿರ್ತಾರಲ್ಲ, ಅದಕ್ಕೆ ಬರದೇ ಇರ್ಬೋದು. ಬಟ್ ಬೇರೆ ಕಡೆಯಿಂದ ಬಂದಿರ್ತಾರಲ್ಲ ಅವ್ರು ನೋಡೋದಕ್ಕೇ ಕ್ಯೂರಿಯಾಸಿಟಿ ಇದ್ದೇ ಇರ್ತಾರೆ ಗೈಸ್. ಆ ರೀತಿ ಇದೆ. ಸೊ ವಿಧಾನಸೌಧ ಅದು ಮುಂದುಗಡೆ ಫೋಟೋ ತೆಗೆಸಲ್ದಲ್ಲದೆ ಎಲ್ಲರೂ ಔಟ್ಸೈಡ್ ತೆಗೆಸ್ತಾರಲ್ಲ ಅಂಥವರೇ ಜಾಸ್ತಿ ಜನ ಇರ್ತಾರೆ ನೋಡಬೇಕಾಗಿದ್ರೆ, ಹೇಳ್ಬೋದಾಗಿದ್ರೆ. ಬಟ್ ಇಲ್ಲಿ ನೋಡಿದ್ರೆ ಆಲ್ಮೋಸ್ಟ್ ಎಲ್ಲರೂ ಈ ಈಶಾನ್ಯ ರಾಜ್ಯಗಳು ಅಂತ 7 ಸಿಸ್ಟರ್ಸ್ ಏನು ಕರಿತೀವಿ ಅಲ್ಲಿಂದನೇ ತುಂಬ ಜನ ಇದ್ದಂಗೆ ಕಾಣ್ತಾ ಇರುವಂಥದ್ದು. ಇವರೆಲ್ಲ ಎಲ್ಗುರು ಇದ್ರು ಅನಿಸ್ತಾ ಇದೆ ನನಗೇನೆ. ಫೇಸ್ ನೋಡ್ತಾ ಇದ್ರೆ ನಮ್ಮ ಕರ್ನಾಟಕದವ್ರು ಒಬ್ಬರಾದ್ರೂ ಸಿಗೋದು ಬೇಡವ ಈ ಗ್ಯಾಪಲ್ಲಿ. ತುಂಬ ಜನ ನಾರ್ತ್ ಈಸ್ಟಿಂದನೇ, ನಾರ್ತ್ ಸ್ಟೇಟ್ಗಳಿಂದ ಇದೆಯಲ್ಲ ಅಲ್ಲಿಂದನೇ ಬಂದಿರುವಂಥದ್ದು. ನಮ್ಮ ಕರ್ನಾಟಕದಿಂದ ಜಾಸ್ತಿ ಜನ ಹೋಗಿರೋರು ಇದ್ದೇ ಇರ್ತಾರೆ. ಅದ್ರ ಜೊತೆಗೆ ಈ ಥರ ಏನು ಕಿರ್ಚಾಟ ಏನು ಡ್ಯಾನ್ಸ್ ಹೊಡೆದು ಕೂತವ್ರೆ ಅಂತನಾ. ಸೊ ನಮ್ಮ ಪೊಲೀಸು ಸೆಕ್ಯೂರಿಟಿ ಕೊಡ್ತಾ ಇದ್ದಾರೆ ಈ ಜನಕ್ಕೆ. ಇಲ್ಲ ಅಂದರೆ ಕಷ್ಟ, ಇಲ್ಲಿ ಜಗಳಗಳೇ ಆಗ್ಬಿಡ್ತವೆ ಅಷ್ಟೇ. ಎಲ್ಲಿ ನೋಡಿದ್ರು ನಮ್ಮ ಕರ್ನಾಟಕದವ್ರಿಗೆ ಯಾರು ಸಿಗಲ್ಲ ಗೈಸ್ ಇಲ್ಲಿ. ಆ ರೀತಿ ಐತೆ. ನಾನು ಅವಾಗಲಿಂದ ನೋಡ್ತಾ ಇದ್ದೀನಿ ಕರ್ನಾಟಕದ ಫೇಸ್ಗಳೇ ಕಡಿಮೆ ಇರುವಂಥದ್ದು, ಅಷ್ಟು ಜನ ಇದ್ದಾರೆ ಇಲ್ಲಿ. ಸೊ ಕರ್ನಾಟಕ ಫೇಸ್ ಕಡಿಮೆ, ಬೇರೆ ರಾಜ್ಯದವರೇ ಜಾಸ್ತಿ ಜನ ಇದ್ದಾರೆ. ಸೊ ಅವರು ನಮ್ಮ ಕರ್ನಾಟಕದ ಸೊಬಗು, ನಮ್ಮ ಕರ್ನಾಟಕದ ವಿಧಾನಸೌಧ ನೋಡ್ಬೇಕು ಅಂತ ತುಂಬ ಆಸೆಯಿಂದ ಇದ್ದಾರೆ. ಬಟ್ ಇಷ್ಟು ಜನ ನಾರ್ತ್ ಅವರು ನಮ್ಮ ಕರ್ನಾಟಕದಲ್ಲಿ ಬಂದು ರಿಸೈಡಿಂಗ್ ಆಗಿದ್ದಾರೆ ಅನ್ನೋದು ಒಂದು ಕ್ವಶನ್ನು. ನಿಜ, ಅವ್ರ ಉದ್ಯೋಗ ಆಗಿರ್ಬೋದು, ಬೇರೆಯಿಂದ ಬಿಹಾರ, ಉತ್ತರ ಪ್ರದೇಶ ಅಲ್ಲೆಲ್ಲ ಕಷ್ಟ ಇದೆ, ಲಿಟ್ರಸಿ ರೇಟು ಕಡಿಮೆ ಇದೆ, ಉದ್ಯೋಗ ಪ್ರಮಾಣ ಕಡಿಮೆ ಇರೋದಕ್ಕೆ ಎಲ್ಲ ನಮ್ಮ ರಾಜ್ಯದತ್ತ ಮುಖ ಮಾಡಿ ಬರ್ತಾ ಇದ್ದಾರೆ. ಸೊ ಇದನ್ನೆಲ್ಲ ತಡೆಯೋಕ್ಕಾಗಲ್ಲ. ಇಂಡಿಯಾ ಇಸ್ ಇಂಡಿಪೆಂಡೆಂಟ್ ಕಂಟ್ರಿ. ಯಾರು ಬೇಕಾದ್ರೂ ಇಡೀ ಭಾರತದಾದ್ಯಂತ ಎಲ್ಲರೂ ಹೋಗಿ ಬದುಕ್ಬೋದು, ಯಾವುದೇ ಉದ್ಯೋಗ ತಗೋಬೋದು ಆರ್ಟಿಕಲ್ 19 ಪ್ರಕಾರ. ಸೊ ಅವ್ರು ಹೋಗಿ ಎಲ್ಲಿ ಬೇಕಾದ್ರೂ ಜೀವನ ಮಾಡ್ಬೋದಾಗಿರುತ್ತೆ ಕಾನ್ಸ್ಟಿಟ್ಯೂಷನಲ್ಲಿ. ಬಟ್ ಇಲ್ಲಿನ ಉದ್ಯೋಗ ಕಳ್ಕೊಬಾರ್ದು. ನಮ್ಮ ಭಾರತದವ್ರಿಗೆ ಒಂದು ಇದೆಯಲ್ಲ ಉದ್ಯೋಗ ಕೊಡುವಂಥದ್ದು, ಸರೋಜಿನಿ ನಾಯ್ಡು ವರದಿ, ಅದ್ರ ಪ್ರಕಾರ ನಮಗೆ ಉದ್ಯೋಗ ಸಿಗಂಗೆ ಆಗಬೇಕು. ಫಸ್ಟು ತೆಲುಗುವಿಂದ ಬಂದರೆ ಯಾರೋ ಒಬ್ರು ಹಾಕಿರು ಅಲ್ಲಿ ಕೋರಮಂಗಲ, ಅದು ಒಂದು ಏರಿಯಾ ಒಬ್ರಿಗೆ. ತಮಿಳವರು ಒಂದು ಕಡೆ ಜಾಸ್ತಿ ಇದ್ದಾರೆ, ಮಲಯಾಳಂ ಅವರು ಒಂದು ಕಡೆ ಜಾಯ್ನ್ ಆಗಿಬಿಟ್ಟಿದ್ದಾರೆ, ಹಿಂದಿ ಅವರು ಒಂದು ಕಡೆ ಏರಿಯಾ. ಒಂಥರ ಬೆಂಗಳೂರನ್ನ ಬರೆದು ಅರ್ಧಕ್ಕರ್ಧ ಬೇರೆ ರಾಜ್ಯದವ್ರಿಗೆ ಬರ್ಕೊಟ್ಟಂಗೆ ಆಗ್ಬಿಟ್ಟೈತೆ. ನಮ್ಮವ್ರಿಗೆ ಸ್ಥಳಾವಕಾಶ ಇಲ್ಲದಂಗೆ ಆದರೆ ಕಷ್ಟ ಅಲ್ವಾ. ಸೊ ಫಸ್ಟ್ ಪ್ರಿಫರೆನ್ಸ್ ನಮ್ಮವ್ರಿಗೆ ಇರಬೇಕು. ನಮ್ಮವ್ರಿಗೂ ಆ ಥರ ಏನು ಜಾಬ್ ಇರ್ಬೋದು, ಉದ್ಯೋಗ ಮತ್ತು ಅವ್ರು ಉಳ್ಕೊಳ್ಳೋಕ್ಕಾಗಿರ್ಬೋದು, ಈ ಥರ ಪ್ರಿಫರೆನ್ಸಲ್ಲಿ ಕೊಡಬೇಕು. ಸೊ ನಾನು ಒಂದು ಸರಿ ಕೇಳಿದ್ದೆ ಒಬ್ರು ಹೋಟೆಲ್ ಕೆಲಸ ಮಾಡಬೇಕಾದವ್ರಿಗೆ, ನಮ್ಮ ಕರ್ನಾಟಕದವ್ರಿಗೆ ಜಾಸ್ತಿ ಕೊಡ್ಬೋದಲ್ಲ ನೀವು ಕೆಲಸನ, ಬೇರೆ ಸ್ಟೇಟ್ ಅವ್ರಿಗೆ ಏನು ಕೊಡ್ತೀರಾ ಅಂತ ಹೇಳಿದಾಗ, ಇಲ್ಲ ಅವರಾದರೆ ಮಧ್ಯೆ ರಜೆ ಕೊಡಬೇಕಾಗಿರುತ್ತೆ, ಊರಿಗೆ ಹೋಗ್ಬಿಟ್ರೆ ಸರ್ ಇನ್ನೊಂದು 2 ದಿನ ಲೀವ್ ಆಗ್ತೀನಿ ಅಂತ ಹೇಳ್ತಾರೆ. ಮಧ್ಯೆ ಹೋಗ್ತಾ ಇರ್ತಾರೆ. ಸೊ ಒಂದು ನಾರ್ತಿಗೆ ಕೊಟ್ಬಿಟ್ರೆ ಅವ್ರು ಹೋಗೋದಿಲ್ಲ, ಎಲ್ಲೂ ಹೋಗೋದಿಲ್ಲ, ಇಲ್ಲೇ ಇರ್ತಾರೆ. ನಾವು ಹೇಳ್ದಂಗೆ ಕೇಳ್ಕೊಂಡಿರ್ತಾರೆ, ಕಡಿಮೆ ಸ್ಯಾಲ್ರಿಗೆ ಬರ್ತಾರೆ. ಇದನ್ನೇ ರೀಸನ್ ಹೇಳಿದ್ದು ಗಾಯ್ಸ್. ಸೊ ಜಾಬ್ ಆಪರ್ಚುನಿಟಿ ಆ ಥರ ಬಂದಾಗ ನಮ್ಮವ್ರಿಗೆ ಎಲ್ಲಿ ಸಿಗುತ್ತೆ? ಕಡಿಮೆ ಸ್ಯಾಲರಿ ಸಿಗ್ತಾರೆ ಅವರೇ. ಸೊ ಎಲ್ಲೂ ಹೋಗಲ್ಲ, ಹೇಳ್ದಂಗೆ ಕೇಳ್ಕೊಂಡಿರ್ತಾರೆ ಅಂತ ಅವ್ರಿಗೆ ಪ್ರಿಫರೆನ್ಸ್ ಕೊಡ್ತಾ ಇದ್ದರೆ ನಮ್ಮವ್ರಿಗೆ ಕಡಿಮೆ ಆಗೇ ಆಗುತ್ತೆ. ನೋಡೋದಕ್ಕೆ ಮಾತ್ರ ಸಕ್ಕತ್ತಾಗಿ ಕಾಣ್ತಾ ಇದೆ. ಇಲ್ಲೇ ಇಷ್ಟು ಜನ ಅವರೇ, ಇದೇನು ಇಷ್ಟು ಜನ ಅವರೇ. ಇವತ್ತು ಮೆಟ್ರೋದಲ್ಲೇ ಏನಾರು ಮತ್ತೆ DCM ಅವ್ರು ಬರ್ತಾರಾ? ಪಕ್ಕ ಗಾಯ್ಸ್. ಇವತ್ತು ಬೆಳಗ್ಗೆ ತಾನೇ DK ಶಿವಕುಮಾರ್ ಅವರು ಮೆಟ್ರೋ ಸ್ಟೇಷನಿಂದ ಕನಕಪುರ ಹೋಗ್ಬೇಕಾದ್ರೆ ಮೆಟ್ರೋಲ್ಲೇ ಹೋಗಿರೋದು. ನೈಟು ಕನಕಪುರ ಬಂದರೆ ಅಲ್ಲಿ ಟ್ರಾಫಿಕ್ ಕಂಟ್ರೋಲ್ ಮಾಡೋದಕ್ಕೆ ಮತ್ತೆ ಮೆಟ್ರೋದಲ್ಲೇ ಬರ್ತಾರೆ. ಅದಕ್ಕೋಸ್ಕರ ಪೊಲೀಸ್ ಪ್ರೊಟೆಕ್ಷನ್ ಇದೆ. ಇವತ್ತು ಭಾನುವಾರ ಅಲ್ಲ, ಅದಕ್ಕೆ ವಿಧಾನಸೌಧ ಮುಂದೆ ಇಷ್ಟು ಜನ ಇದ್ದಾರೆ ನೋಡಿ, ಎಷ್ಟು ಜನ ಇದ್ದಾರೆ. ಇವರೆಲ್ಲ ನಿಜ ಕನ್ನಡದವರೆಲ್ಲ ಆ ರೀತಿ ಇದ್ದಾರೆ ಎಲ್ಲರೂ ನೋಡೋದಕ್ಕೆ. ಉದ್ಯೋಗ ವಿಷಯದಲ್ಲಿ ಬಂದರೆ ಫಸ್ಟ್ ಪ್ರಿಫರೆನ್ಸ್ ನಮ್ಮ ಕರ್ನಾಟಕದವ್ರಿಗೆ ಇರಲಿ. ಸರೋಜಿನಿ ನಾಯ್ಡು ವರದಿ ಪ್ರಕಾರ ಈಗ ಏನಂತಾರೆ, ಟ್ಯಾಲೆಂಟ್ಗೆ ಬೆಲೆ ಅಂತ ಹೇಳ್ತಾರೆ. IT BT ಅಲ್ಲೆಲ್ಲ ಟ್ಯಾಲೆಂಟ್ಗೆ ಬೆಲೆ. ಅದಕ್ಕೋಸ್ಕರನೇ ಇವಾಗ ಎಲ್ಲ ಕಡೆ ಅದು ಸ್ವಲ್ಪ ರೀತಿ ಚೇಂಜ್ ಆಗ್ತಾ ಇರುವಂಥದ್ದು. ಬೇರೆ ಎಲ್ಲ ತೆಲುಗು ಆಗಿರ್ಬೋದು, ತಮಿಳು ಆಗಿರ್ಬೋದು, ಅವರೆಲ್ಲ ಜಾಸ್ತಿ IT BTಲಿ ವರ್ಕ್ ಮಾಡೋರೇ ಇಲ್ಲಿ ಬಂದಿರುವಂಥದ್ದು. ಇಲ್ಲೆಲ್ಲ ಫೋಟೋ ಶೂಟೇ ಜಾಸ್ತಿ ಗಾಯ್ಸ್. ಮುಂದೆ ಅಂತೂ ನಿಂತುಬಿಟ್ರೆ ಇಲ್ಲೆಲ್ಲ ಆಲ್ಮೋಸ್ಟು. ನನಗೆ ಅದೇ ಅನಿಸಿದ್ದು, ಇವರೆಲ್ಲ ಇಷ್ಟೊಂದು ಜನ ಬಂದಿದ್ದಾರೆ ಇಲ್ಲಿ. ನಮ್ಮ ಭಾರತದಿಂದ ಅಷ್ಟೆಲ್ಲ ಸ್ಟೇಟ್ ಇರಬೇಕಾದ್ರೆ ಫೋಟೋ ಶೂಟ್ ಸಕ್ಕತ್ತಾಗಿ ಕಾಣ್ತಾ ಇದೆ ನೋಡೋದಕ್ಕೆ. ಆ ಲೈಟಿಂಗ್ಸ್ ಹಾಕ್ಸಿರೋದು. ಪೊಲೀಸ್ ಸೆಕ್ಯೂರಿಟಿ ಇವತ್ತು ಏನಕ್ಕೆ ಕೊಟ್ಟಿದ್ದಾರೆ ಅನ್ಕೊಂಡೆ, CM ಕನಕಪುರಕ್ಕೆ ಹೋಗಿದ್ದಾರಲ್ಲ, ಅದ್ರ ಮತ್ತೆ 10 ಗಂಟೆಗೆ ವಾಪಸ್ ರಿವರ್ಸ್ ಆದರೆ ಮೆಟ್ರೋದಲ್ಲೇ ಟ್ರಾವೆಲ್ ಮಾಡ್ತಾರೆ ಅಂತ. ಸೊ ನಾನು ಒಂದು ಸರಿ ಮೆಟ್ರೋದಲ್ಲಿ ಹೋಗೋದು ಇದ್ದರೆ ಚಾನ್ಸ್ ಚೆನ್ನಾಗಿರೋದು. ಸೊ ಗಾಯ್ಸ್ ಅಲ್ಲಿವರೆಗೂ ಇದ್ದಾರೆ, ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಇದ್ರ ಜೊತೆಗೆ ಅಲ್ಲದೆ ಆ ಕಡೆನೂ ಮುಂದುಗಡೆನೂ ಫೋಟೋ ಶೂಟ್ ಇದೆ. ಈ ಜಾಗಕ್ಕೆ ಬಂದವರು, ಬೆಂಗಳೂರಿಗೆ ಬಂದವರು ಈ ಜಾಗ ಮಾತ್ರ ಮಿಸ್ ಮಾಡಿರಲ್ಲ. ಇಲ್ಲಿ ಒಂದು 10 ಜನ ಮಾತಾಡಿಸ್ಬೇಕಾಗಿತ್ತು ಯಾವ ರಾಜ್ಯದಿಂದ ಬಂದಿದ್ದೀರಿ ಅಂತ. ಅವಾಗ ನಿಮ್ಗೆ ಒಂದು ಐಡಿಯಾ ಸಿಕ್ಕೋದು ಎಷ್ಟೆಲ್ಲ ರಾಜ್ಯದಿಂದ ಬಂದಿದ್ದಾರೆ ಅಂತ. ಆಲ್ಮೋಸ್ಟ್ 28 ರಾಜ್ಯದಿಂದ ಇರೋರು ಇರ್ತಾರೆ ಇಲ್ಲಿ. ಅಷ್ಟೊಂದು ಜನ ಇದ್ದಾರೆ. ಅದು 3 ಲೈಟ್ ಅಂತ ಚೇಂಜ್ ಆಗ್ತಾ ಇರುತ್ತೆ. ಬ್ಲೂ ಇದೆ, ಗ್ರೀನ್ ಇದೆ, ಗೋಲ್ಡನ್ ಕಲರ್, ಎಲ್ಲೋ ಅನ್ಕೋಬೋದು. ಸೊ ನಿಮಗೆ ಗೊತ್ತಿಲ್ಲ 28 ರಾಜ್ಯಗಳಿದೆಯಲ್ಲ, ಆ ಕಡೆ ರಾಜಸ್ಥಾನ, ಪಂಜಾಬ್, ಗುಜರಾತ್, ಮಹಾರಾಷ್ಟ್ರ, ಗೋವಾ, ನಮ್ಮ ಕರ್ನಾಟಕ, ಕೆಳಗಡೆ ಬಂದರೆ ಹಂಗೆ ಬಂದರೆ ತಮಿಳ್ನಾಡು ಆಗಿರ್ಬೋದು, ಈ ಕಡೆ ಆಂಧ್ರ, ಆ ಕಡೆ ಮೇಲೆ ಹೋದರೆ ಒಡಿಸ್ಸಾ,
ಹಂಗೆ ಬಂದರೆ ವೆಸ್ಟ್ ಬೆಂಗಾಲು, ಛತ್ತೀಸ್ಗಢ, ಜಾರ್ಖಂಡು, ಯು ಪಿ, ಬಿಹಾರು, ನಾರ್ತ್ ಈಸ್ಟಲ್ಲಿ ಸಿಕ್ಕಿಮು, ಮೇಘಾಲಯ, ನಾಗಾಲ್ಯಾಂಡು, ಹಾಗೆ ಬಂದರೆ ಮಿಜೋರಾಮು, ಅರುಣಾಚಲ್ ಪ್ರದೇಶ, ಅಲ್ಲೆಲ್ಲೆಲ್ಲಿಂದ ಬಂದಿರ್ಬೋದು ಗಾಯ್ಸ್. ಆಲ್ಮೋಸ್ಟ್ ಅಷ್ಟು ಜನನು ಒಂದೊಂದು ಸ್ಟೇಟಿಂದ ತುಂಬ ಜನ ಬಂದಿರ್ತಾರೆ. ಉದ್ಯೋಗ ಆರಿಸಿ ಬಂದಿದ್ದಾರೋ ಇಲ್ಲ ಅಲ್ಲಿನ ಅವ್ರ ಜಾಬ್ ಆಪರ್ಚುನಿಟಿ ಇಲ್ಲದೆ ಬಂದಿದ್ದಾರೋ ಒಟ್ನಲ್ಲಿ ಬಂದು ಇಲ್ಲೆಲ್ಲ ಎಂಜಾಯ್ ಮಾಡ್ತಾಯಿದ್ದಾರೆ. ಸೊ ನಾರ್ತ್ ಈಸ್ಟ್ ಇಲ್ಲಿ ಬಂದರೆ ಬೇರೆ ಕಲ್ಚರನ್ನು ನೋಡ್ಬೋದು ಅಂತಿರ್ತಾರೆ. ಏನಂತಾರೆ, ಒಂದೇ ದೇಶ ಕಲ್ಚರ್ಲಿ ಬೇರೆ ಬೇರೆ ಇದೆ ಅಂತಾರಲ್ಲ, ಕಲ್ಚರಲ್ ಲಿಂಗ್ವಿಸ್ಟಿಕ್ ಇಂಡಿಯಾ, ಅದನ್ನು ನೋಡ್ಬೋದಾಗಿರುತ್ತೆ. ಎಲ್ಲೆಲ್ಲ ಬೇರೆ ಕಡೆ ಹುಡುಕೋದು ಬೇಕಾಗಿಲ್ಲ ಬೆಂಗಳೂರಲ್ಲಿ. ಇದನ್ನು ಒಳ್ಳೆಯದೋ ಕೆಟ್ಟದೋ ನಿಮಗೆ ಬಿಟ್ಟಿದ್ದು ಕಮೆಂಟ್ ಸೆಕ್ಷನಲ್ಲಿ. ಈ ಥರ ಆಗಬೇಕು ಗುರು, ಎಲ್ಲ ಕಡೆ ಎಲ್ಲರೂ ಹೋಗಿ ಬದುಕಬೇಕು ಅಂತಿರೋರು ಇರ್ತಾರೆ. ಫಸ್ಟ್ ಪ್ರಿಫರೆನ್ಸ್ ನಮಗೆ ಇರಬೇಕಾಗಿತ್ತು. ಇವರೆಲ್ಲ ಬಂದು ನಮ್ಮ ಬೆಂಗಳೂರು ಹಾಳು ಮಾಡ್ತಾ ಇರೋರು ಅಂತ ಕಮೆಂಟ್ಸ್ ಹಾಕೋರು ಇರ್ತಾರೆ. ಸೊ ಕಮೆಂಟ್ ಸೆಕ್ಷನ್ ನಿಮ್ಮದು ಒಂದು ವೀಡಿಯೋ ನೋಡಿದ್ಮೇಲೆ ಹಂಗೆ ಅಂತ ಹೋಗ್ಬೇಡಿ. ನಿಮ್ಮ ಅನಿಸಿಕೆನ ಡ್ರಾಪ್ ಡೌನಲ್ಲಿ ಹಾಕಿ ಬೇರೆಯವ್ರಿಗೂ ಕೂಡ ಗೊತ್ತಾಗಲಿ ಕನ್ನಡಿಗರ ಪರಿಸ್ಥಿತಿ ಹೆಂಗಾಗಿದೆ ಅಂತ. ಸೊ ಗಾಯ್ಸ್, ಈ ವಿಡಿಯೋ ಜಸ್ಟ್ ಶೋ ಮಾಡಬೇಕು ಅಂತ ಅನ್ನಿಸ್ತು ನನಗೆ. ಇಷ್ಟು ಜನ ಔಟ್ ಸೈಡಲ್ಲಿ ಬಂದು ಬೆಂಗಳೂರಲ್ಲಿ ಸ್ಟೇ ಇದ್ದಾರಲ್ಲ ಅಂತ. ಇಟ್ಸ್ ಓಕೆ. ಎಷ್ಟೋ ಜನ ಗೌರ್ಮೆಂಟ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇರ್ತಾರೆ. ಎಲ್ಲರಿಗೂ ಜಾಬ್ ಆಪರ್ಚುನಿಟಿ ಓದ್ಕೊಳ್ಳಿ. ಇಲ್ಲಿಂದ ವ್ಯೂಸ್ ಸಿಕ್ಕಿದ್ರೆ ಹಿಂಗೆ ನೋಡಿ ಎಷ್ಟು ಸಗದ ಕಾಣುತ್ತಲ್ಲ ಗಾಯ್ಸ್. ಎಲ್ಲರೂ ಮಾಡಿರೋದು ಹೊಟ್ಟೆಗಾಗಿ ಬಟ್ಟೆಗಾಗಿ ಅಂತಾರಲ್ಲ, ನಿಜ. ಸೊ ಈ ವಿಡಿಯೋ ಬೇರೆ ರಾಜ್ಯದಿಂದ ಬಂದಿರೋದು ಅಂತಲ್ಲ, ವಿಧಾನಸೌಧ ಮುಂದೆ ಇಷ್ಟು ಜನ ಇದ್ದಾರೆ ಅಂತ ತೋರಿಸೋದಕ್ಕೋಸ್ಕರ ವಿಡಿಯೋ ಮಾಡಿದ್ದು. ಬಟ್ ಇಲ್ಲಿ ಬ್ಯಾಂಗಲ್ಸು ಕೂಡ ಮಾತಾಡ್ತಾರೆ. ಸೊ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.